ಕಲ್ವರಿ ಸ್ವರ ವೀಕ್ಷಿಸುವಂತಹ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ಶುಭಗಳು. ಬನ್ನಿರಿ, ಈ ದಿನದ ಸಂದೇಶಕ್ಕಾಗಿ ಹೋಗೋಣ. ಅರಣ್ಯಕಾಂಡ 16ನೇ ಅಧ್ಯಾಯ, ಮೊದಲ 3 ವಚನಗಳು. ಲೇವಿಯ ಮರಿ ಮಗನೂ ಕಹಾತನ ಮೊಮ್ಮಗನೂ ಇಚ್ಹಾರನ ಮಗನೂ ಆದ ಕೊರಹನು. ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತಾನ್, ಅಬಿರಾಮರು. ಪೆಲೇತನ ಮಗನಾದ ಯೋನನು ಯೋಚಿಸಿಕೊಂಡು ಇಸ್ರಾಯೇಲರಲ್ಲಿ ಹೆಸರುಗೊಂಡಿರುವ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಇದ್ದಂತಹ 250 ಮಂದಿಯೊಂದಿಗೆ ಮೋಶೆಗೆ ವಿರುದ್ಧವಾಗಿ ತಿರುಗಿಬಿದ್ದರು. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು, ನಿಮ್ಮಿಂದ ನಮಗೆ ಸಾಕಾಯಿತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನೂ ದೇವರಿಗೆ ಪ್ರತಿಷ್ಠಿತನೇ. ಯೆಹೋವನು ಇವರ ಮಧ್ಯದಲ್ಲಿದ್ದಾನೆ. ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು? ನಿಮ್ಮಿಂದ ನಮಗೆ ಸಾಕಾಯ್ತು ಅಂದರೆ ಇಂಡೈರೆಕ್ಟ್ ಆಗಿ ಮೋಶೆಗೆ ಅವರು ಹೇಳ್ತಿರೋದೇನೆಂದರೆ, ನಿನ್ನ ನಾಯಕತ್ವ ಇನ್ನು ಮೇಲೆ ನಮಗೆ ಅವಶ್ಯಕವಿಲ್ಲ. ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿ 400 ವರ್ಷಗಳಿಗಿಂತಲೂ ಹೆಚ್ಚಾಗಿ ಬಂದಿಯಾಳುಗಳಾಗಿ ಬದುಕಿದ್ರು. ಐಗುಪ್ತ್ಯರು ಇಸ್ರಾಯೇಲರಿಗೆ ಬಂದಿಯಾಳುಗಳನ್ನಾಗಿ ಮಾಡಿ ಅವರಿಗೆ ಕೊಟ್ಟ ಬಿಟ್ಟಿ ಕೆಲಸ ತಾಳಿಕೊಳ್ಳಲಿಕ್ಕಾಗಲಿಲ್ಲ. ಆ ಬಿಟ್ಟಿ ಕೆಲಸ ತಾಳಿಕೊಳ್ಳಲಿಕ್ಕಾಗದೆ ಬಂದಿಯಾಳುಗಳಾಗಿ ಬದುಕಲಿಕ್ಕಾಗದೆ ಈ ಇಸ್ರಾಯೇಲರು ಅಳುತ್ತಾ ದೇವರಿಗೆ ಮೊರೆ ಇಟ್ಟರೆ ಅವರ ಮೊರೆ ಪರಲೋಕಕ್ಕೂ ಕೂಡ ತಲುಪಿತಂತೆ. ದೇವರು ಕನಿಕರಿಸಿ ಇವರನ್ನು ಬಿಡಿಸುವುದಕ್ಕಾಗಿ ಮೋಶೆಯನ್ನು ಆರಿಸಿಕೊಂಡು 10 ಅದ್ಭುತ ಕಾರ್ಯಗಳನ್ನು ಮಾಡಿ ಇವರೆಲ್ಲರನ್ನೂ ಕೂಡ ವಾಗ್ದಾನ ಭೂಮಿಗೆ ಕರೆದೊಯ್ಯುತ್ತಿದ್ದಾನೆ ಮೋಶೆ. ಕೆಂಪು ಸಮುದ್ರ ಅಡ್ಡ ಬಂದಾಗ ಮೋಶೆಯ ಮುಖಾಂತರವೇ ಕೆಂಪು ಸಮುದ್ರವನ್ನು 2 ಭಾಗವಾಗಿ ದೇವರು ಮಾಡಿದ್ರು. ಫರೋಹನು ಇಸ್ರಾಯೇಲರನ್ನು ಹೋಗಗೊಡಿಸುವುದಿಲ್ಲವೆಂದು ತನ್ನ ಮನಸ್ಸು ಕಠಿಣ ಮಾಡಿಕೊಳ್ಳುವಾಗ ಮೋಶೆಯ ಮುಖಾಂತರವೇ ದೇವರು 10 ಅದ್ಭುತ ಕಾರ್ಯಗಳನ್ನು ಮಾಡಿ ಉಪದ್ರವಗಳನ್ನು ಕಳುಹಿಸಿ ಫರೋಹನ ಕುತ್ತಿಗೆಯನ್ನು ಮಣಿಸಿದ್ರು. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಆಹಾರವಿಲ್ಲದಿರುವಾಗ ಮೋಶೆಯ ಪ್ರಾರ್ಥನೆಯ ಮುಖಾಂತರವೇ ದೇವರು ಮನ್ನವನ್ನು ಕಳುಹಿಸಿಕೊಟ್ರು. ದಾಹದಿಂದ ಬಳಲುತ್ತಿರುವಾಗ ಮೋಶೆಯ ಮುಖಾಂತರವೇ ಬಂಡೆಯೊಳಗಿಂದಲೂ ಕೂಡ ದೇವರು ಅವರಿಗೆ ನೀರನ್ನು ಒದಗಿಸಿಕೊಟ್ರು. ಯಾವುದೇ ಕಷ್ಟ ಬಂದರೂ ಸಹ ಪ್ರಜೆಗಳೆಲ್ಲರೂ ಕೂಡ ಮೋಶೆ ಬಳಿಗೆ ಬರುತ್ತಾ ಇದ್ರು. ಮೋಶೆಗೆ ಅವರು ತಮ್ಮ ಕಷ್ಟ ಹೇಳಿಕೊಳ್ತಾ ಇದ್ರು. ಸ್ವಲ್ಪ ಆಲಸ್ಯವಾದ್ರೆ ಮೋಶೆಗೆ ನಿಂದಿಸುತ್ತಾ ಇದ್ರು, ಮೋಶೆಗೆ ಪ್ರಶ್ನಿಸ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಮೋಶೆ ಹೇಳಿದ್ದೇನೆಂದರೆ, ಇವರನ್ನು ಸಹಿಸುವಂಥದ್ದು ನನ್ನಿಂದ ಆಗೋದಿಲ್ಲ ದೇವ್ರೆ, ನನ್ನನ್ನು ಸಹಿಸು ಅನ್ನುತ್ತಾನೆ. ಅರಣ್ಯಕಾಂಡ 11ನೇ ಅಧ್ಯಾಯ 11ನೇ ವಚನ, 11 ಅಲ್ಲಿ ಮೋಶೆ ಏನು ಹೇಳ್ತಾನೆ ನೋಡಿ. ಆಗ ಮೋಶೆ ಯೆಹೋವನಿಗೆ ಇಂತೆಂದನು. ಏನನ್ನುತ್ತಿದ್ದಾನೆ? ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ಈ ಜನರ ಭಾರವನ್ನೆಲ್ಲ ಯಾಕೆ ನನ್ನ ಮೇಲಿಟ್ಟೆ? ನಾನೇ ಈ ಸರ್ವ ಜನರಿಗೆ ಗರ್ಭ ಧರಿಸಿದೇನೋ? ನಾನೇ ಇವರನ್ನು ಹೆತ್ತಿದೇನೋ? ಹಾಲು ಕುಡಿಯುವ ಹಸುಕೂಸನ್ನು ತಂದೆ ಹೊತ್ತುಕೊಂಡು ಹೋದಂತೆ ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಇವರನ್ನು ಮಡಿಲಲ್ಲಿ ಎತ್ತುಕೊಂಡು ಹೋಗಬೇಕೆಂದು ನನಗೆ ಹೇಳುತ್ತೀಯಲ್ಲವೇ? ಈ ಸಮಸ್ತ ಜನಸಮೂಹಕ್ಕೆ ಕೊಡುವುದಕ್ಕೋಸ್ಕರ ನನ್ನ ಬಳಿಯಲ್ಲಿ ಮಾಂಸ ಎಲ್ಲಿದೆ? ಅವರು ನನ್ನನ್ನು ನೋಡಿ ಅಳುತ್ತಾ, ತಿನ್ನುವುದಕ್ಕೆ ನಮಗೆ ಮಾಂಸ ಕೊಡು ಎಂದು ಕೇಳುತ್ತಿದ್ದಾರಲ್ಲವೇ? ಈ ಎಲ್ಲಾ ಜನರ ಭಾರ ನಾನೊಬ್ಬನೇ ಹೊರುವುದು ನನ್ನಿಂದ ಆಗೋದಿಲ್ಲ. ಅದನ್ನು ಹೊರುವುದು ನನಗೆ ಅಸಾಧ್ಯ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಕೊಂದು ಹಾಕು. ನನ್ನ ಮೇಲೆ ನಿನ್ನ ಕಟಾಕ್ಷೆ ಇರುವುದಾದರೆ ನಾನು ನನ್ನ ಬಾಧೆಯನ್ನು ನೋಡಲಾರದ ಹಾಗೆ ನನ್ನನ್ನು ಕೊಂದು ಹಾಕು. ಯಾಕೆಂದರೆ ಯಾವುದೇ ಕಷ್ಟ ಬಂದರೂ, ಹಸುವೆಯಾದರೂ, ದಾಹವಾದರೂ, ಬೇರೆ ಯಾವುದೇ ಕಷ್ಟ ಬಂದರೂ, ಯಾವುದೇ ಅಸ್ತವ್ಯಸ್ತವಾದರೂ ಸಹ ಇಸ್ರಾಯೇಲ್ ಪ್ರಜೆಗಳು ಮೋಶೆಯ ಬಳಿಗೆ ಬರ್ತಾ ಇದ್ರು, ಮೋಶೆಗೆ ಪ್ರಶ್ನಿಸ್ತಾ ಇದ್ರು. ಮೋಶೆಗೆ ಪ್ರಾರ್ಥನೆ ಮಾಡುವುದರಿಂದ ದೇವರು ಉತ್ತರ ಒದಗಿಸ್ತಾ ಇದ್ರು. ಆನಂತರ ಅವರೆಲ್ಲರೂ ಗುಣಗುಟ್ಟುತ್ತಾ ಇದ್ರು, ತಾತ್ಕಾಲಿಕವಾಗಿ ನಿಲ್ಲಿಸಲ್ಪಡುತ್ತಾ ಇದ್ರು. ಮತ್ತೇನಾದರೂ ತೊಂದರೆ ಬಂದರೆ ಮತ್ತೆ ಅವರ ಗೋಳು ಮೋಶೆಗೆ ಹೇಳಿಕೊಳ್ತಿದ್ರು. ಇದು ಅವರಿಗೆ ಅಭ್ಯಾಸ ಆಗ್ಬಿಟ್ಟಿತು. ಹಾಗಾಗಿ ಕೊನೆಗೆ ಮೋಶೆ ನಾಯಕನಾಗಿ ಇವರ ಬಾಧೆ ಸಹಿಸಲಾರದೆ ಅಳುತ್ತಾನೆ. ಪ್ರಿಯರೇ, ಎಷ್ಟರ ಮಟ್ಟಿಗೆ ಅಳುತ್ತಾನೆಂದರೆ
ನಾನು ಇದನ್ನು ಸಹಿಸಲಿಕ್ಕಾಗುತ್ತಾ ಇಲ್ಲ. ಈ ಬಾಧೆಯನ್ನು ನಾನು ನೋಡಲಾರದೆ ನನ್ನನ್ನು ಕೊಂದಾಕಬಹುದಲ್ಲವೇ, ನನ್ನನ್ನು ಸಾಯಿಸಬಹುದಲ್ಲವೇ ಎನ್ನುವಷ್ಟರ ಮಟ್ಟಿಗೆ ಮೋಶೆ ಒದ್ದಾಡುತ್ತಾನೆ ಪ್ರಿಯರೇ. ಅಂತಹ ಮೋಶೆ ಅಷ್ಟೊಂದು ನಂಬಿಗಸ್ತನಾಗಿ, ನಾಯಕನಾಗಿ, ಜವಾಬ್ದಾರಿಕೆ ನಿರ್ವಹಿಸಿ ಇವರೆಲ್ಲರನ್ನು ಸಹಿಸಿಕೊಂಡು ಹೋಗುತ್ತಿರುವಾಗ ಸಡನ್ನಾಗಿ 250 ಮಂದಿ ವಿರುದ್ಧವಾಗಿ ಬರುತ್ತಾರೆ. ಇವರೆಲ್ಲರಿಗೂ, ಈ ಗ್ಯಾಂಗಿಗೂ ಲೀಡರ್ ಯಾರು ಗೊತ್ತಾ ನಿಮಗೆ? ಹೇಳಿ ಯಾರೆಂದು? ಕೊರಹನು ಎಂಬ ಒಬ್ಬ ಲೀಡರ್ ಬಂದು ಏನು ಹೇಳ್ತಾನೆ ಗೊತ್ತಾ? ನೀನು ನಮಗೆ ಬೇಕಾಗಿಲ್ಲ. ಏನಂತೆ? ನೀನು ನಮಗೆ ಬೇಕಾಗಿಲ್ಲ. ಅದೇ ರೀತಿ ನಿಮಗೂ ಕೂಡ ಕಾಲೇಜ್ ಫೀಸ್ ಕಟ್ಟಬೇಕಾದಾಗ ತಂದೆ ಬೇಕಾಗ್ತಾನೆ. ಹೊಟ್ಟೆಯೇನಾದರೂ ಹಸಿವೆಂದಿರುವಾಗ ಯಾರು ಬೇಕು? ತಾಯಿ ಬೇಕು. ಕೋರಿಕೆ ಉಂಟಾದಾಗ ಹೆಂಡತಿ ಬೇಕಾಗ್ತಾಳೆ. ಕಷ್ಟ ಬಂದಾಗ ದೇವರು ಬೇಕಾಗ್ತಾರೆ. ಎಲ್ಲವೂ ತೀರಿ ಹೋದ್ರೆ ಹೇಳ್ರಿ, ನೀವು ಯಾರಿಗೆ ಬೇಕು ಅನ್ನುತ್ತೀರಲ್ಲವೇ? ಏನನ್ನುತ್ತೀರಿ? ನೀವು ಯಾರಿಗೆ ಬೇಕು? ನನಗೆ ಬೇಕಾಗಿಲ್ಲ. ಇದು ಒಂದು ಮನುಷ್ಯನ ಮೂರ್ಖತ್ವವಾಗಿದೆ. ಫೀಸ್ ಕಟ್ಟಬೇಕಾದಾಗ, ದುಡ್ಡು ಬೇಕಾದಾಗ ತಂದೆ ನಿಮಗೆ ಬೇಕಾಗುತ್ತಾರೆ. ಆಗ ಅಪ್ಪ 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 ಅನ್ನುತ್ತಾ ಇರ್ತೀರಿ. ಹಸುವೆ ಆದಾಗ ಅಮ್ಮ ಬೇಕೇ ಬೇಕು. ಆಗ ಅಮ್ಮ ಊಟ ಬಡಿಸು, ಅನ್ನ ಹಾಕು ಅನ್ನುತ್ತೀರಿ. ಗಂಡನಿಗೆ ಕೋರಿಕೆ ಉಂಟಾದಾಗ ಹೆಂಡತಿ ಬೇಕೇ ಬೇಕು. ಹೆಂಡತಿ ಸುತ್ತಲೂ ತಿರುಗಾಡಲೇಬೇಕು. ಮನುಷ್ಯನಿಗೆ ಕಷ್ಟ ಬಂದಾಗ ದೇವರು ಬೇಕೇ ಬೇಕು. ದೇವರ ಸಭೆಗೆ ಬರಲೇಬೇಕು. ಮತ್ತೆ ಆ ಕೋರಿಕೆ ತೀರಿದ ನಂತರ, ಅವಶ್ಯಕತೆ ತೀರಿ ಹೋದ ನಂತರ ನಿಮ್ಮ ಬಾಯಿಂದ ಬರುವ ಮಾತೇನು ಗೊತ್ತಾ? ನೀವು ಯಾರಿಗೆ ಬೇಕು? ನಿಮ್ಮಿಂದ ನನಗೇನು ಕೆಲಸ? ಇದು ಒಳ್ಳೆ ಸೂಚನೆ ಅಲ್ಲ ಪ್ರಿಯರೇ. ಇದು ಕೊರಹನು ಎನ್ನುವಂತಹ ಒಬ್ಬ ದುರ್ಮಾರ್ಗಿಯಲ್ಲಿರುವ ಒಂದು ವಿಧವಾದ ಮೂರ್ಖತ್ವವಾಗಿದೆ. ದುರ್ಮಾರ್ಗಿಗಳಲ್ಲಿ ಕಾಣುವಂತಹ ಒಂದು ಮೂರ್ಖವಾದ ಸ್ವಭಾವ ಆಗಿದೆ. ಇವರೆಲ್ಲರೂ ಸೇರಿ ಸಡನ್ನಾಗಿ ಮೋಶೆಗೆ ಪ್ರಶ್ನಿಸ್ತಿದ್ದಾರೆ. ಏನೆಂದರೆ, ನಿನ್ನ ನಾಯಕತ್ವ ನಮಗೆ ಇಷ್ಟಾಗ್ಲಿಲ್ಲ. ನೀನು ನಮ್ಮನ್ನು ನಡೆಸುವುದು ನಮಗೆ ಇಷ್ಟಾಗ್ತಿಲ್ಲ. ನಾವು ನಿನಗೆ ವಿಧೇಯರಾಗುವುದಿಲ್ಲ. ಸ್ವಂತವಾಗಿ ನಿನ್ನಷ್ಟಕ್ಕೆ ನೀನೇ ಪಕ್ಕಕ್ಕೆ ಸರಿದುಕೋ. ಅಷ್ಟಕ್ಕೂ ಈ ಕೊರಹನು ಯಾರು? ಕಹಾತನ ಮೊಮ್ಮಗನು. ಕಹಾತಿಯನು ಯಾರು? ಓದಿದೇವಲ್ಲವೇ 16ನೇ ಅಧ್ಯಾಯದಲ್ಲಿ ಏನಂತಿದೆ? ಕಹಾತನ ಮೊಮ್ಮಗನೂ ಇಚಹಾರನ ಮಗನೂ ಆದ ಕೊರಹನು. ಕಹಾತನು ಅಂದ್ರೆ ಕಹಾತಿಯರು. ಈ ಕಹಾತಿಯರು ಯಾರೆಂದರೆ, ದೇವರು ಏರ್ಪಡಿಸಿರುವಂತಹ ದೇವದರ್ಶನ ಗುಡಾರದ ಬಳಿಯಲ್ಲಿ ಉಪಕರಣಗಳನ್ನೆಲ್ಲ ಜಾಗ್ರತೆಯಿಂದ ಭದ್ರಪಡಿಸುವಂಥವರಾಗಿದ್ರು. ಖಜಾನೆಯನ್ನು ಜಾಗ್ರತೆಯಿಂದ ಭದ್ರಪಡಿಸುವಂಥವರಾಗಿದ್ರು. ಆ ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡುವಂಥವರೇ ಕೆಹಾತ್ಯರಾಗಿದ್ರು. ಆದರೆ ದೇವರು ಕೊರಹನನಿಗೂ ಕೊರಹನ ಸಂಗಡ ಇರುವ ಇವರೆಲ್ಲರಿಗೂ ದೇವದರ್ಶನದ ಗುಡಾರದಲ್ಲಿ, ಆಲಯದೊಳಗೆ ಕೆಲಸ ಮಾಡುವ ಅವಕಾಶ ಕೊಟ್ರು. ಅಲ್ಲಿರುವ ವಸ್ತ್ರಗಳಾಗಿರ್ಬೋದು, ಅಲ್ಲಿರುವಂತಹ ದಸ್ತುಗಳಾಗಿರ್ಬೋದು, ಅಲ್ಲಿರುವಂತಹ ಉಪಕರಣಗಳಾಗಿರ್ಬೋದು, ಅಲ್ಲಿರುವಂತಹ ಪಾತ್ರೆಗಳಾಗಿರ್ಬೋದು, ಅವುಗಳನ್ನು ಚೆನ್ನಾಗಿ ಶುಭ್ರಗೊಳಿಸೋದು, ಆ ದೇವದರ್ಶನ ಗುಡಾರದಲ್ಲಿರುವಂತಹ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ಶುಭ್ರಗೊಳಿಸುವಂಥದ್ದು, ಹಾಗೆಯೇ ಬರುವಂತಹ ಕಾಣಿಕೆಯ ವಿಷಯದಲ್ಲಿ ಖಜಾನೆಯನ್ನು ಜಾಗ್ರತೆಯಿಂದ ಮೇಂಟೈನ್ ಮಾಡುವುದು, ಇದೆಲ್ಲವೂ ಕೂಡ ಕೆಹಾತ್ಯರು ಮಾಡುವ ಕೆಲಸವಾಗಿತ್ತು. ಕೊರಹನು ಅಥವಾ ಕೊರಹನ ಸಂಗಡ ಇರುವವರು ಮಾಡುವಂತಹ ಕೆಲಸ ಆಗಿತ್ತು. ಆದರೆ ಅವರಿಗೆ ತೃಪ್ತಿಯಿಲ್ಲ, ಸಂತೋಷವಿಲ್ಲ, ಸಂತೃಪ್ತಿ ಇಲ್ಲ. ಯಾಕೆಂದರೆ ಆರೋನನು ಆ ದೇವದರ್ಶನ ಗುಡಾರದಲ್ಲಿ ಮಹಾಯಾಜಕನಾಗಿ ಸೇವೆ ಮಾಡುತ್ತಾ ಇದ್ದನು. ಮೋಶೆಯೇನೋ ಪ್ರವಾದಿಯಾಗಿ ಸೇವೆ ಮಾಡ್ತಿದ್ದಾನೆ, ಆರೋನನೇನೋ ಯಾಜಕನಾಗಿ ಸೇವೆ ಮಾಡ್ತಿದ್ದಾನೆ. ಕೊರಹನಿಗೆ ಕೋಪ ಬಂತು. ಆರೋನನೇ ಯಾಜಕನಾಗಿ ಸೇವೆ ಮಾಡೋದೇನು? ಮೋಶೆ ನಾಯಕನಾಗಿ ನಡೆಸುವುದೇನು? ನಾವೇನಾದರೂ ಇವರಿಗಿಂತಲೂ ಕಡಿಮೆಯಾಗಿದ್ದೇವೋ? ನಮಗೇನ್ ಕಡಿಮೆ ಇದೆ? ನಾವ್ಯಾಕೆ ಆ ಪಾತ್ರೆ ಈ ಪಾತ್ರೆ ಈ ಪಾತ್ರೆ ಆ ಪಾತ್ರೆಗಳನ್ನು ಮಾತ್ರ ಶುಭ್ರಗೊಳಿಸುತ್ತಾ ಈ ಆಲಯದಲ್ಲಿ ಬಿಟ್ಟಿ ಕೆಲಸ ಮಾಡಬೇಕು? ಆರೋನನೇನೋ ಚೆನ್ನಾಗಿ ಯಾಜಕನಾಗಿ ಯಾಜಕ ವಸ್ತ್ರಗಳನ್ನು ಧರಿಸಿ ಆಲಯದೊಳಗೆ ಆರಾಮಾಗಿ ಹೋಗಿ ನೈವೇದ್ಯ ಸಕಲ ಸರ್ವಾಂಗ ಹೋಮಗಳನ್ನು ಅರ್ಪಿಸ್ತಿದ್ದಾನೆ. ನಮಗೇನು ಕಡಿಮೆ? ಹಾಗಾದ್ರೆ ನಮಗೇನು ಕಡಿಮೆ?
ದೇವರು ಕೊಟ್ಟಂತಹ ಸ್ಥಾನಕ್ಕಾಗಿ ಆನಂದಿಸುವುದು ಕೊರಹನ ಕೈಲಾಗಲಿಲ್ಲ. ದೇವರು ಕೊಟ್ಟ ಸ್ಥಿತಿಗಾಗಿ ಸಂತೋಷಿಸುವುದು ಕೊರಹನನಿಗೆ ಸಾಧ್ಯವಾಗಲಿಲ್ಲ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ದೇವರಿಟ್ಟಿದ್ದಾರೋ, ಯಾವ ಸ್ಥಾನದಲ್ಲಿ ದೇವರಿಟ್ಟಿದ್ದಾರೋ ಆ ಸ್ಥಾನದಲ್ಲಿ, ಆ ಸ್ಥಿತಿಯಲ್ಲಿ ತೃಪ್ತಿಯಿಂದ ಜೀವಿಸಿರಿ, ಸಂತೋಷದಿಂದ ಜೀವಿಸಿರಿ. ಒಮ್ಮೆ ಒಂದು ದಿನ ನರಿ ಹುಲಿಗೆ ನೋಡಿ ಏನ್ಮಾಡಿತಂತೆ ಹೇಳ್ತೇನೆ ಕೇಳಿ. ಮೈಗೆ ಬರೆ ಹಾಕಿಸಿಕೊಂಡಿತಂತೆ. ಹುಲಿಗೆ ನೋಡಿ ಹುಲಿ ಮೈ ಮೇಲೆ ಬರೆಗಳಿದ್ರೆ ನಾನು ಕೂಡ ಹುಲಿ ಅಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ನಾನು ಕೂಡ ಹುಲಿ ಅಂತಾಗಬೇಕಾದ್ರೆ ಹುಲಿಗೇನಿವೆ? ಬರೆಗಳ ರೂಪದಲ್ಲಿ ಪಟ್ಟಿಗಳಿವೆ. ಈಗ ನರಿಗೂ ಕೂಡ ಏನ್ ಬೇಕಾಯ್ತು? ನಾನು ಕೂಡ ಬರೆ ರೂಪದಲ್ಲಿರುವ ಪಟ್ಟಿ ಹಾಕಿಕೊಂಡ್ರೆ ಹುಲಿ ಆಗ್ತೇನಲ್ಲವೇ ಎಂದು ಯೋಚಿಸಿ ನರಿ ಹುಲಿಯಂತೆಯೇ ತನ್ನ ಶರೀರದ ಮೇಲೆ ಕಪ್ಪಾದ ಬರೆಗಳನ್ನು ಹಾಕಿಸಿಕೊಂಡಿತಂತೆ, ಬರೆ ಹಾಕಿಸಿಕೊಂಡಿತಂತೆ. ಅದರ ಮೈತುಂಬ ಏನಾಯ್ತು ಹೇಳಿ? ಬರೆಗಳೇ ಬಿದ್ದುವು. ನರಿ ನರಿಯೇ, ಹುಲಿ ಹುಲಿಯೇ. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ನಿಮಗಿಂತಲೂ ಉನ್ನತವಾದ ಸ್ಥಾನದಲ್ಲಿ, ಉನ್ನತವಾದ ಸ್ಥಿತಿಯಲ್ಲಿ ಇರುವವರನ್ನು ನೋಡಿ ಹೋಲಿಸಿಕೊಳ್ಳಬೇಡಿರಿ. ನಿಮಗಿಂತಲೂ ದೀನರೊಂದಿಗೆ ಹೋಲಿಸಿಕೊಳ್ಳುವ ಪ್ರಯತ್ನ ಮಾಡಿ. ನಿಮಗಿಂತಲೂ ಹೀನವಾದ ಸ್ಥಿತಿಯಲ್ಲಿದ್ದವರನ್ನು ಒಮ್ಮೆ ನೋಡಿ, ಅಯ್ಯೋ ಅವನಿಗೆ ಕಾರಿದೆಯಾ ಎಂದು ಹೀಗೆ ಕಾರಲ್ಲಿ ಹೋಗುವವನೊಂದಿಗೆ ಹೋಲಿಸಿಕೊಳ್ಳಬೇಡಿರಿ. ನಿಮಗೆ ಬೈಕ್ ಇದೆಯಲ್ಲವೇ? ಸೈಕಲ್ ಮೇಲೆ ಹೋಗುವವನೊಂದಿಗೆ ಹೋಲಿಸಿಕೊಳ್ಳಿ. ಅವನು ಕಷ್ಟಪಟ್ಟು ಸೈಕಲ್ ತುಳಿದ ಹೊರತು ಅದು ಮುಂದೆ ಹೋಗಲ್ಲ. ಮುಂದೇನಾದರೂ ಒಂದು ಎತ್ತರ ಬಂತು ಅನ್ಕೊಳ್ಳಿ, ಆ ಎತ್ತರ ಎಷ್ಟು ಕಷ್ಟಪಟ್ಟು ಹತ್ತಬೇಕವನು. ನೀವು ಚೆನ್ನಾಗಿ ಮೋಟರ್ ಇರುವ ಬೈಕ್ ಮೇಲೆ ಹೋಗ್ತಾ ಇದ್ದೀರಿ, ಆನ್ ಮಾಡಿ ರೈ ರೈ ಅಂತ ಎಕ್ಸಲೇಟರ್ ಮಾಡಿ ಹೋಗ್ತೀರಿ. ನಿಮ್ಮ ಜೀವಿತದಲ್ಲಿ ನೀವು ತೃಪ್ತಿಯಿಂದ ಜೀವಿಸಬೇಕಾದರೆ ಕಾರಲ್ಲಿ ಹೋಗುವವರನ್ನು ನೋಡಬೇಡಿ, ಸೈಕಲ್ ಮೇಲೆ ಬರುವವನನ್ನು ನೋಡ್ರಿ, ನಡೆದುಕೊಂಡು ಬರುವವನನ್ನು ನೋಡ್ರಿ. ಆಗ ನಿಮ್ಮ ಕಣ್ಣು ತಲೆ ಮೇಲೆ ಹೋಗದಂತಿರುತ್ತವೆ. ಕೊರಹನಿಗೆ ಉಂಟಾದಂತಹ ಸಮಸ್ಯೆ ಏನೆಂದರೆ ಪರಮಾಧಿಕಾರ. ಅವರೇ ಯಾಕೆ ಪರಮಾಧಿಕಾರ ಚಲಾಯಿಸ್ತಿದ್ದಾರೆ? ನಾನ್ಯಾಕೆ ಅವರ ಕೈ ಕೆಳಗೆ ಕೆಲಸ ಮಾಡಬೇಕು? ನಾನೇ ಯಾಕೆ ಪರಮಾಧಿಕಾರ ಚಲಾಯಿಸಬಾರದು ಎಂದು ಕೊರಹನು ಆಲೋಚಿಸ್ತಾನೆ. ಅಷ್ಟಕ್ಕೂ ಕೊರಹನು ಯಾರು? ಈ ಕೊರಹನು ಕೆಹಾತನ ಮೊಮ್ಮಗನು, ಅಂದರೆ ಕೆಹಾತ್ಯನೂ ಆಗಿದ್ದನು. ವಿಮೋಚನೆ ಕಾಂಡ 6ನೇ ಅಧ್ಯಾಯ 18ನೇ ವಚನ. ಕೆಹಾತನ ಮಕ್ಕಳು ಅಮ್ರಾಮನು, ಇಚ್ಹಾರನು, ಹೆಬ್ರೋನನು, ಉಜ್ಜೀಯೇಲನು. 4 ಮಂದಿ ಮಕ್ಕಳಿದ್ರು. ಈಗ ಅಮ್ರಾಮನು ತನ್ನ ಸೋದರತ್ತೆಯಾದ ಯೋಕೆಬೇದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನನ್ನು, ಮೋಶೆಯನ್ನೂ ಹೆತ್ತಳು. ಸರಿ, ಈಗ ಮೋಶೆ ತಂದೆ ಯಾರು? ಅಮ್ರಾಮನು. ಕೊರಹನ ತಂದೆ ಯಾರು? ಇಚ್ಹಾರನು. ಕೊರಹನು ಯಾರೆಂದು ತಿಳಿದುಕೊಳ್ಳುತ್ತಾ ಇದ್ದೇವಲ್ಲವೇ? ಕಹಾತನ ಮೊಮ್ಮಗನು. ಕೊರಹನ ತಾತನ ಹೆಸರೇನು? ಕೆಹಾತನು. ಕೆಹಾತನಿಗೆ ಎಷ್ಟು ಮಂದಿ ಮಕ್ಕಳಿದ್ದಾರೆ? 4 ಜನ. ಈಗ ಮೋಶೆ ಯಾರ ಮಗನಾಗಿದ್ದಾನೆ? ಆ 4 ಮಂದಿಯಲ್ಲಿ ಒಬ್ಬನಾದ ಅಮ್ರಾಮನ ಮಗನು. ಮತ್ತೆ ಕೊರಹನು ಯಾರ ಮಗನು? ಇಚ್ಹಾರನ ಮಗನು. ಅಂದರೆ ಮೋಶೆ ಕೊರಹನಿಬ್ಬರು ಒಬ್ರಿಗೊಬ್ಬರು ಏನಾಗ್ತಾರೆ ಹೇಳಿ? ಅಣ್ಣ ತಮ್ಮಂದಿರಾಗ್ತಾರೆ ಪ್ರಿಯರೇ. ಮೋಶೆ ದೊಡ್ಡಪ್ಪನ ಮಗನಾಗಿದ್ದನು, ಕೊರಹನು ಚಿಕ್ಕಪ್ಪನ ಮಗನಾಗಿದ್ದನು, ಅಂಕಲ್ ಮಗನಾಗಿದ್ದನು. ಇವರಿಬ್ಬರು ಕೂಡ ಕಝನ್ಸ್ ಆಗಿದ್ರು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾಗಿದ್ರು. ಇವರಿಬ್ರು ಬಂಧು ಆಗಿದ್ರು. ಎಷ್ಟು ಹತ್ತಿರದ ಬಂಧುಗಳೆಂದ್ರೆ ಕಝನ್ಸ್ ಆಗಿದ್ರು. ಮೋಶೆ ದೊಡ್ಡಪ್ಪನ ಮಗನಾಗಿದ್ದನು, ಕೊರಹನು ಚಿಕ್ಕಪ್ಪನ ಮಗನಾಗಿದ್ದನು. ಇವರಿಬ್ಬರು ಅಣ್ಣ ತಮ್ಮಂದಿರಾಗಿದ್ರು. ಈಗ ಮೋಶೆಗೆ ವಿರೋಧಿಸುತ್ತಿರೋದು ಯಾರೆಂದರೆ ಹೊರಗಿನವರಲ್ಲ, ಮೋಶೆಗೆ ವಿರೋಧಿಸುತ್ತಿರೋದು ಮನೆಯಲ್ಲಿರುವಂಥವರೇ. ಇದು ಸಾಧಾರಣವಾಗಿ ಯಾರನ್ನೇ ಆಗಲಿ ಬಹಳವಾಗಿ ಬಾಧಿಸುವಂತಹ ಅಂಶ ಆಗಿದೆ. ಹೊರಗಿನವರು ಯಾರಾದರೂ ಒಂದು ಮಾತಂದ್ರೆ ನಾವೇನಷ್ಟು ಲೆಕ್ಕಿಸೋದಿಲ್ಲ, ಏನೋ ಮೂರ್ಖನಂತೆ ಒದರಿದ್ದಾನೆ ಅಂತ ಬಿಟ್ಬಿಡ್ತೇವೆ. ಆದರೆ ಮನೆಯಲ್ಲಿರುವಂಥವರೇ ನಿಮಗೊಂದು ಮಾತಾಡಿದ್ರೆ ತಾಳಿಕೊಳ್ಳೋದು ಕಷ್ಟ. ನಿಮ್ಮ ಹೆಂಡತಿಯೇ ನಿಮಗೊಂದು ಮಾತಾಡಿದ್ರೆ ನೀವು ತಾಳಿಕೊಳ್ಳೋದು ಬಹಳ ಕಷ್ಟ. ನಿಮ್ಮ ಗಂಡನೇ, ಎಲ್ಲಾ ತಿಳಿದಿರುವ ಗಂಡನೇ ನಿಮಗೊಂದು ಮಾತಾಡಿದ್ರೆ ನೀವು ತಾಳಿಕೊಳ್ಳೋದು ಬಹಳ ಕಷ್ಟ. ಅತ್ತೆ ಒಂದು ಮಾತಾಡಿದ್ರು, ಸೊಸೆ ಒಂದು ಮಾತಾಡಿದ್ರು ತಾಳಿಕೊಳ್ಳೋದು ಕಷ್ಟ. ಮೋಶೆ ಮೇಲೆ ದಾಳಿ ಆಗ್ತಾ ಇದೆ. ದಾಳಿ ಮಾಡ್ತಿರೋದು ಯಾರೆಂದರೆ ಶತ್ರುಗಳಲ್ಲ, ಅನ್ಯನೂ ಅಲ್ಲ,
ಆ ಮೋಶೆ ಮೇಲೆ ದಾಳಿ ಮಾಡ್ತಿರೋದು ಆಪ್ತನೇ, ಸ್ವಂತವನೇ, ತನ್ನ ಕುಟುಂಬ ಸದಸ್ಯನೇ. ಕೊರಹನು ಅಂದರೆ ಮೋಶೆಯ ತಮ್ಮನಾಗಿದ್ದನು. ಕೊರಹನು ಮೋಶೆಯ ವಿರುದ್ಧ ಎದ್ದೇಳುವಾಗ ಸ್ವಲ್ಪ ಮಟ್ಟಿಗೆ ಮೋಶೆಯ ತಮ್ಮನಾಗಿರೋದ್ರಿಂದ, ಮೋಶೆ ನಾಯಕನಾಗಿರೋದ್ರಿಂದ, ಮೋಶೆಯ ತಮ್ಮನಾಗಿ ಕೊರಹನು ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಾ ಬರುತ್ತಿರುವುದರಿಂದ, ಎಲ್ಲಿಗೆ ಹೋದ್ರೂ ಸಹ, ಏನೇ ಮಾತಾಡಿದ್ರೂ ಸಹ, ನಿಮಗೆ ಗೊತ್ತಲ್ಲವೋ ನಾನು ಮೋಶೆಯ ತಮ್ಮನಾಗಿದ್ದೇನೆ, ಅಯ್ಯೋ ನೀವು ಮೋಶೆಯ ತಮ್ಮನೋ ಎಂದು ಗೌರವಿಸುವಂಥವ್ರು ಗೌರವಿಸುತ್ತಾ ಇದ್ರು, ಕುರ್ಚಿ ಹಾಕಿ ಕುಡ್ರಿಸುತ್ತಾ ಇದ್ರು, ಊಟ ಬಡಿಸುವಂಥವ್ರು ಊಟ ಬಡಿಸ್ತಾ ಇದ್ರು, ಚೆನ್ನಾಗಿ ಮೋಶೆಯ ತಮ್ಮನು ಎಂದು ಹೇಳಿಕೊಂಡು ಬದುಕುತ್ತಾ ಇದ್ದ, ಗೌರವ ಹೊಂದಿಕೊಂಡ. ಆದರೆ ಸಡನ್ ಆಗಿ ಅವನೊಳಗೆ ಒಂದು ದುರ್ಬುದ್ಧಿ ಬಂತು. ಎಷ್ಟು ಕಾಲ ಮೋಶೆಯೇ ನಾಯಕನಾಗಿರಬೇಕು? ಏನು ವ್ಯತ್ಯಾಸ ಇದೆ? ಏನು ಅವನಿಗೂ ನಮಗಿರುವ ವ್ಯತ್ಯಾಸ? ಅವನು ನನ್ನ ದೊಡ್ಡಪ್ಪನ ಮಗ, ನಾನು ಅವನಿಗೆ ಚಿಕ್ಕಪ್ಪನ ಮಗನು, ನಾವಿಬ್ಬರೂ ಕೂಡ ಒಂದೇ ವಂಶದಿಂದ ಬಂದಿದ್ದೇವೆ, ನಾನ್ಯಾಕೆ ಪರಮಾಧಿಕಾರ ಚಲಾಯಿಸಿ ನಾಯಕನಾಗಬಾರದು ಎನ್ನುವಂತಹ ಬುದ್ಧಿ ಯಾವಾಗ ಕೊರಹನೊಳಗೆ ಬಂದಿತೋ, ತನ್ನೊಂದಿಗೆ 250 ಮಂದಿಯನ್ನು ಕರಕೊಂಡು ಬಂದನಂತೆ. ಯಾರ ವಿರುದ್ಧವಾಗಿ? ಮೋಶೆಗೆ ವಿರುದ್ಧವಾಗಿ 250 ಮಂದಿಯನ್ನು ಕರತಂದನಂತೆ. ಆರೋನನಿಗೆ ಯಾಜಕನನ್ನಾಗಿ ದೇವರೇ ಆರಿಸಿಕೊಳ್ತಾರೆ. ಕೆಹಾತ್ಯರು ಆಲಯದಲ್ಲಿನ ಉಪಕರಣಗಳನ್ನು, ಅಲ್ಲಿನ ವಸ್ತುಗಳನ್ನು, ಖಜಾನೆಯನ್ನು ಕಾಪಾಡಿಕೊಳ್ಳಬೇಕು, ಸಂರಕ್ಷಿಸಬೇಕು ಎಂಬುದಾಗಿ ದೇವರೇ ಅವರಿಗೆ ಆ ಜವಾಬ್ದಾರಿಕೆ ಕೊಡ್ತಾರೆ. ಇವರು ರೂಬೇನ್ ಎಂಬ ಗೋತ್ರದಿಂದ ಬಂದವರಾಗಿದ್ದಾರೆ. 1ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನ ಮಕ್ಕಳ ವಂಶವಳಿ. ಇವನು ಚೊಚ್ಚಲನಾಗಿದ್ದರೂ ಸಹ ಅವನು ತನ್ನ ತಂದೆಯ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಜನ್ಮ ಹಕ್ಕನ್ನು ಇಸ್ರಾಯೇಲನ ಮಗನಾದ ಯೋಸೇಫನ ಮಕ್ಕಳಿಗೆ ಕೊಡಲ್ಪಟ್ಟಿತು. ಇಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ? ವಾಸ್ತವದಲ್ಲಿ ರೂಬೇನನು ಯಾಕೋಬನ ಚೊಚ್ಚಲ ಮಗನಾಗಿದ್ದನು. ಚೊಚ್ಚಲ ಮಗನು ಅಂದರೆ ಎರಡು ಪಟ್ಟು ಆಶೀರ್ವಾದಗಳಿಗೆ ಪಾತ್ರನು. ವಾಸ್ತವದಲ್ಲಿ ಈ ಇಸ್ರಾಯೇಲ್ಯರ ಅರಣ್ಯ ಪ್ರಯಾಣದಲ್ಲಿ ರೂಬೇನನ ಸಂತಾನವು ಚೊಚ್ಚಲತನದ ಒಂದು ಸಂತಾನವಾಗಿ 2 ಪಟ್ಟು ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿತ್ತು. ಆದರೆ ರೂಬೇನನು ಮಾಡಿದ ಪಾಪವೇನೆಂದರೆ, ಯಾಕೋಬನ ಹೆಂಡತಿಯನ್ನು, ಅಂದರೆ ರೂಬೇನನಿಗೆ ಯಾಕೋಬನ ಹೆಂಡತಿ ಏನಾಗ್ತಾಳೆ ಹೇಳಿ? ತಾಯಿ ಆಗ್ತಾಳೆ. ತಾಯಿಯಾಗಿರುವಂತಹ ಆಕೆಯನ್ನು ರೂಬೇನನು ಹೋಗಿ ಕೆಡಿಸುತ್ತಾನೆ. ಅಂದರೆ ಯಾಕೋಬನಿಗೆ ಹುಟ್ಟಿದವನೇ ಆಗಿದ್ದನು ರೂಬೇನನು. ಯಾಕೋಬನು ಹಲವಾರು ಹೆಂಡತಿಯರಿದ್ರು. ತನ್ನ ತಂದೆಯ ಹೆಂಡತಿಯೊಂದಿಗೆ ರೂಬೇನನು ಕೂಡಿ ಪಾಪಿಷ್ಟ ಕೆಲಸ ಮಾಡಿದ. ಫಲಿತವಾಗಿ ರೂಬೇನನು ಶಪಿಸಲ್ಪಟ್ಟ. ಫಲಿತವಾಗಿ ಅವನ ಮಕ್ಕಳು ಯಾರೆಲ್ಲ ಇದ್ರೋ ಅವರೆಲ್ಲರೂ 2 ಪಟ್ಟು ಆಶೀರ್ವಾದಗಳನ್ನು ಕಳೆದುಕೊಂಡ್ರು, ಚೊಚ್ಚಲತನವನ್ನು ಕಳೆದುಕೊಂಡ್ರು. ಆ ಚೊಚ್ಚಲತನ ಯಾರ ಪಾಲಾಯಿತು ಗೊತ್ತಾ ನಿಮಗೆ? ನೀತಿಯಿಂದ, ಯಥಾರ್ಥತೆಯಿಂದ, ಪರಿಶುದ್ಧತೆಯಿಂದ ಜೀವಿಸಿರುವಂತಹ ಯೋಸೇಫನ ಪಾಲಾಯಿತು. ಎಂಥ ಅದ್ಭುತ ನೋಡಿ! ಚೊಚ್ಚಲ ಮಗನೇನೋ ತನ್ನ ಪಾಪಿಷ್ಟ ಕೆಲಸದಿಂದ ತನ್ನ ಚೊಚ್ಚಲತನದ ಹಕ್ಕನ್ನು ಕಳೆದುಕೊಂಡ್ರೆ, ಎಲ್ಲರಿಗಿಂತಲೂ ಚಿಕ್ಕವನಾಗಿರುವ ಯೋಸೇಫನೇನೋ ತಾನು ಜೀವಿಸಿರುವ ನೀತಿಯುಕ್ತವಾದ ಯಥಾರ್ಥವಾದ ಜೀವಿತದ ನಿಮಿತ್ತ ಅವನ 2 ಮಕ್ಕಳು ಕೂಡ ಚೊಚ್ಚಲತನವನ್ನು ಹೊಂದಿಕೊಳ್ತಾರೆ. ತಂದೆ ಎಂದರೆ ಜಾಗ್ರತೆಯಿಂದ ಕೇಳಿ, ತಾಯಿ ಎಂದರೆ ಜಾಗ್ರತೆಯಿಂದ ಕೇಳಿ. ಆ ದಿನ ರೂಬೇನನು ಮಾಡಿರುವ ಪಾಪದ ನಿಮಿತ್ತ ರೂಬೇನನ ಮಕ್ಕಳ ಮಕ್ಕಳು ಮಕ್ಕಳ ಮಕ್ಕಳು ಮಕ್ಕಳ ಮಕ್ಕಳು ಆಶೀರ್ವಾದವನ್ನು ಕಳೆದುಕೊಂಡ್ರು. ತಂದೆಗಳಾಗಿ ತಾಯಿಗಳಾಗಿ ನಾವು ಮಾಡುವ ತಪ್ಪುಗಳು, ನಾವು ಮಾಡುವ ಪಾಪಗಳು ನಮ್ಮ ಮಕ್ಕಳಿಗೆ ಶಾಪವಾಗಿ ಮಾರ್ಪಡುತ್ತವೆ ಎಂದು ಮರೆಯಬೇಡಿ. ನನ್ನಿಷ್ಟ ನನ್ನದು, ನನ್ನ ಜೀವಿತ ನನ್ನದು, ನನ್ನ ಶರೀರ ನನ್ನದು, ನನ್ನ ಸಂಪಾದನೆ ನನ್ನದು ಎಂದು ಹೀಗೆ ಇದು ನನ್ನದು ನನ್ನದು ಎಂಬುದಾಗಿ ನೀವು ಇಷ್ಟಾನುಸಾರವಾಗಿ ಜೀವಿಸಿ, ಆತ್ಮೀಕತೆ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ, ಚಿಕ್ಕಂದಿನಿಂದಲೇ ನಿಮ್ಮ ಮಕ್ಕಳನ್ನು ಪವಿತ್ರವಾದ ಮಾರ್ಗದಲ್ಲಿ ಬೆಳೆಸದಂತೆ, ದೇವರ ಭಕ್ತಿಯಲ್ಲಿ ಬೆಳೆಸದೆ, ಒಬ್ಬ ಕುಡುಕನಾಗಿ, ಒಬ್ಬ ಅಲೆಮಾರಿಯಾಗಿ, ಒಬ್ಬ ಮೋಸಗಾರನಾಗಿಯೋ ನೀವು ಜೀವಿಸಿದ್ದೇ ಆದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಾಶ ಮಾಡ್ತಾ ಇದ್ದೀರಿ.
ಆತ್ಮಿಕಳಾಗಿ ನಿಮ್ಮ ಮಕ್ಕಳನ್ನು ಆತ್ಮಿಕ ಮಾರ್ಗದಲ್ಲಿ ಬೆಳೆಸದೆ ಒಬ್ಬ ಜಗಳಗಂಟಿಯಾಗಿ, ಮನೆಯಲ್ಲಿ ಕ್ರಮಶಿಕ್ಷಣೆ ಇಲ್ಲದವಳಾಗಿ, ಮನೆಯಲ್ಲಿ ಬೇಜವಾಬ್ದಾರಳಾಗಿ, ಒಂದು ವೇಳೆ ನೀವೇ ಹಾಗೆ ಜೀವಿಸುತ್ತಾ ನಿಮ್ಮ ಮಕ್ಕಳನ್ನು ಕೂಡ ಹಾಗೆ ಬೆಳೆಸುವುದಾದರೆ ನೀವು ಅವರನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಅವರ ಸಂತತಿಯ ಸಂತತಿ ಹಾಳು ಮಾಡ್ತಿದ್ದೀರಿ ಎಂಬುದನ್ನು ಮರೆಯಬೇಡಿ ಪ್ರಿಯರೇ. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡೋದಾದರೆ ಏಸಾವನು ವ್ಯಭಿಚಾರಿಯಾಗಿದ್ದ ಎಂದು ಬೈಬಲ್ ಹೇಳುತ್ತೆ. ಶರೀರ ಸಂಬಂಧಿಯಾಗಿದ್ದ, ಆತ್ಮ ಸಂಬಂಧಿ ಅಲ್ಲ. ಏಸಾವನನ್ನು ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿದ್ರೆ ದೇವರನ್ನೇ ವಿರೋಧಿಸಿದ, ಅನ್ಯ ಸಂಪ್ರದಾಯದಿಂದ ಕೂಡಿರುವ ಹುಡುಗಿಯರಿಗೆ ಅವನು ಮದುವೆ ಮಾಡಿಕೊಂಡ. ಫಲಿತವಾಗಿ ಅವನ ಮಕ್ಕಳೆಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿಯೇ ಜೀವಿಸುತ್ತಾರೆ. ಈ ಏಸಾವನಿಂದಲೇ, ಏಸಾವನು ಅಂದ್ರೆ ಎದೋಮ್ಯನು, ಈ ಎದೋಮ್ಯರು ಏಸಾವನ ಸಂತತಿಯಿಂದಲೇ ಬರ್ತಾರೆ. ನಿಮಗೆ ಯಾರಿಗಾದರೂ ನೆನಪಿದೆಯಾ? ಯೇಸುಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದಾಗ 3 ಜನ ಜೋಯಿಷರು ಬಂದು ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂದು ಕೇಳಿದಾಗ ಆ ಚಕ್ರವರ್ತಿ ಯಾರಾಗಿದ್ದ ಹೇಳಿ? ಹೇರೋದ ಚಕ್ರವರ್ತಿ. ಯೇಸುಕ್ರಿಸ್ತನು ಜನಿಸಿದ್ದಾನೆಂದು, ಯೆಹೂದ್ಯರ ಅರಸನು ಜನಿಸಿದ್ದಾನೆಂದು ಜ್ಞಾನಿಗಳು ಬಂದು ಕೇಳಿದಾಗ ಮೊದಲು ಕೋಪಗೊಂಡ, ಆ ನಂತರ ಅವರ ಬಳಿಯಿಂದ ಹುಟ್ಟಿದ ಕಾಲ ಯಾವುದೆಂದು ತಿಳ್ಕೊಂಡ. ನಂತರ ಏನ್ಮಾಡ್ದ? ಬೆತ್ಲೆಹೇಮಿನ ಸುತ್ತಮುತ್ತಲಿನ ಊರುಗಳಲ್ಲಿ 2 ವರ್ಷ ವಯಸ್ಸಿಗಿಂತ ಒಳಗಿರುವ ಗಂಡು ಮಕ್ಕಳನ್ನು ಕೊಂದು ಹಾಕಿರಿ ಅನ್ನುತ್ತಾನೆ. ನಾನೇ ರಾಜನಾಗಿರುವಾಗ ಮತ್ತೊಬ್ಬ ರಾಜನು ಹುಟ್ಟಲು ನಾನು ಬಿಡುವುದಿಲ್ಲ ಎಂಬುದಾಗಿ ಹೇರೋದನು ಹಸುಕೂಸುಗಳನ್ನೆಲ್ಲ ಸಾಯಿಸುತ್ತಾನೆ. ಅಷ್ಟಕ್ಕೂ ಈ ಹೇರೋದನು ಯಾರು ಗೊತ್ತಾ ನಿಮಗೆ? ಒಬ್ಬ ಎದೋಮ್ಯನು. ಯಾರು? ಒಬ್ಬ ಎದೋಮ್ಯನು. ಎದೋಮ್ಯರು ಯಾರು ಗೊತ್ತಾ? ಎದೋಮ್ ಅಂದರೆ ಕೆಂಬಣ್ಣದವನು ಎಂದರ್ಥ, ಇಲ್ಲವೇ ಹೆಚ್ಚು ಕೂದಲುಳ್ಳವನು, ಕೆಂಬಣ್ಣದವನು. ಈ ಎದೋಮ್ಯನೇ ಏಸಾವನಾಗಿದ್ದನು. ಏಸಾವನ ಮತ್ತೊಂದು ಹೆಸರೇನೆಂದರೆ ಎದೋಮ್ ಅಂತಾಗಿತ್ತು. ಅಂದರೆ ಈ ಹೇರೋದನು ಎಲ್ಲಿಂದ ಬಂದ? ಏಸಾವನಿಂದಲೇ ಬಂದ. ನಿಮಗೇನು ಅರ್ಥವಾಯ್ತು ಹೇಳಿ? ತಂದೆ ಹಾಳಾಗಿ ಹೋದ, ಅದರ ಪ್ರತಿಫಲ ಮಕ್ಕಳು ಅನುಭವಿಸಬೇಕಾಗುತ್ತಿದೆ. ರೂಬೇನನು ಕೆಟ್ಟ ಕೆಲಸ ಮಾಡಿದ, ಆದರೆ ಅದರ ಪ್ರತಿಫಲ ಮಕ್ಕಳು ಅನುಭವಿಸಬೇಕಾಗುತ್ತಿದೆ. ಕೇಳಿ ಸಭೆಯೇ, ತಂದೆಯಾಗಿ ತಾಯಿಯಾಗಿ ನೀವು ಆತ್ಮೀಕತೆಯುಳ್ಳವರಾಗಿ ಜೀವಿಸುವುದಾದರೆ ನಿಮ್ಮ ಮಕ್ಕಳು ಒಳ್ಳೆಯವರಾಗಿರುತ್ತಾರೆ, ಆತ್ಮಿಕರಾಗಿರುತ್ತಾರೆ. ತಂದೆ ತಾಯಿಗಳಾಗಿ ನೀವು ಪ್ರಾರ್ಥಿಸುವಂಥವರಾಗಿರೋದಾದರೆ, ಕುಟುಂಬ ಪ್ರಾರ್ಥನೆ ಹೊಂದಿಕೊಂಡಿರೋದಾದರೆ ನಿಮ್ಮ ಮಕ್ಕಳು ಕೂಡ ಕುಟುಂಬ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಆತ್ಮಿಕತೆಯನ್ನು ಬೆಳೆಸಿಕೊಳ್ಳುತ್ತಾರೆ. ನೀವೇ ಪ್ರಾರ್ಥನೆ ಮಾಡದಿದ್ದರೆ, ನೀವೇ ಭಯಭಕ್ತರಾಗಿಲ್ಲದಿದ್ದರೆ, ನೀವೇ ಕ್ರಮವಾಗಿ ಸಭೆಗೆ ಬರದಿದ್ದರೆ, ನೀವೇ ಸಮಯಕ್ಕೆ ತಕ್ಕಂತೆ ಬರದಿದ್ದರೆ ನಿಮ್ಮ ಮಕ್ಕಳು ಸಮಯಕ್ಕೆ ಬರ್ತಾರೋ? ಕ್ರಮವಾಗಿ ದೇವರ ಸನ್ನಿಧಿಗೆ ಬರುತ್ತಾರೋ? ನೀವೇ ಪ್ರಾರ್ಥನೆಯಲ್ಲಿ ಮೊಳಕಾಲೂರದಿದ್ದರೆ ನಿಮ್ಮ ಮಕ್ಕಳು ಮೊಳಕಾಲೂರುತ್ತಾರೋ? ನೀವೇ ಕುಟುಂಬವಾಗಿ ಕೂಡಿ ಬಂದು ಕುಟುಂಬ ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಮಕ್ಕಳು ಮತ್ಯಾವ ಕುಟುಂಬ ಪ್ರಾರ್ಥನೆಯಲ್ಲಿ ಕೂಡಿ ಬಂದು ಪ್ರಾರ್ಥಿಸ್ಲಿಕ್ಕಾಗತ್ತೆ? ಆಗಲ್ಲ. ಜಾಗ್ರತೆಯಿಂದ ನೀವು ಆಲೋಚಿಸುವುದಾದರೆ, ವಾಸ್ತವದಲ್ಲಿ ಯಾಕೋಬನ ಮಕ್ಕಳಲ್ಲಿ ಈ ರೂಬೇನನು ಚೊಚ್ಚಲ ಮಗನಾಗಿದ್ದನು. ಆದರೆ ಮಾಡಿರುವ ಪಾಪದ ನಿಮಿತ್ತ ಚೊಚ್ಚಲತನದ ಹಕ್ಕನ್ನು ರೂಬೇನನು ಕಳೆದುಕೊಂಡ. ಚೊಚ್ಚಲ ಮಗನಿಗೆ 2 ಪಟ್ಟು ಆಶೀರ್ವಾದ ಇತ್ತು. ಆ ಚೊಚ್ಚಲತನದ ಹಕ್ಕು ಹೊಂದಿಕೊಂಡಿದ್ಯಾರೆಂದರೆ ಯೋಸೇಫನ 2 ಮಕ್ಕಳು ಹೊಂದಿಕೊಳ್ಳುತ್ತಾರೆ. ಯಾಕೋಬನು ಯೋಸೇಫನ 2 ಮಕ್ಕಳನ್ನು ದಿವ್ಯದಾನಗಳಿಂದ ಅವರಿಬ್ಬರನ್ನು ಆಶೀರ್ವದಿಸ್ತಾನೆ. ಚೊಚ್ಚಲತನದ ಹಕ್ಕನ್ನು ಅವರಿಗೆ ಕೊಡ್ತಾನೆ. ಅಂದರೆ ನೀತಿಯಿಂದ ಜೀವಿಸಿರುವ ತಂದೆಯ ನಿಮಿತ್ತವಾಗಿ 2 ಪಟ್ಟು ಆಶೀರ್ವಾದ ಸಿಕ್ಕಿತು. ಯಥಾರ್ಥವಾಗಿ ಜೀವಿಸಿರುವ ತಾಯಿಯ ನಿಮಿತ್ತ 2 ಪಟ್ಟು ಆಶೀರ್ವಾದ ಮಕ್ಕಳಿಗೆ ಸಿಕ್ಕಿತು. ದಾರಿ ತಪ್ಪಿ ಜೀವಿಸುವ ತಾಯಿಯ ನಿಮಿತ್ತ, ದಾರಿ ತಪ್ಪಿ ಜೀವಿಸುವ ತಂದೆಯ ನಿಮಿತ್ತ, ಇಷ್ಟಾನುಸಾರವಾಗಿ ಜೀವಿಸುವ ತಂದೆ ತಾಯಿಗಳ ನಿಮಿತ್ತ ಮಕ್ಕಳಿಗೆ ಶಾಪ ಬರುತ್ತೆ. ಅವರ ಜೀವಿತಗಳು ನಷ್ಟಗಳ ಪಾಲಾಗುತ್ತವೆ, ಕಷ್ಟಗಳ ಪಾಲಾಗ್ತವೆ. ಅದಕ್ಕಾಗಿಯೇ ಸಭೆಯೇ ಎಚ್ಚರಗೊಳ್ಳಿರಿ. ಈ ದಿನ ಕೊರಹನು ಪೈಪೋಟಿ ಮಾಡ್ತಿದ್ದಾನೆ ಪೋಸ್ಟ್ಗೋಸ್ಕರ, ಪೊಸಿಷನ್ಗೋಸ್ಕರ. ಯಾಕೆ ಅಷ್ಟು ಪೈಪೋಟಿ ಮಾಡ್ತಿದ್ದಾನೆ ಗೊತ್ತಾ? ನಮಗೇನಿದೆ ಕಡಿಮೆ, ಯಾಕೆ ನಾವು ಪ್ರಥಮ ಸ್ಥಾನದಲ್ಲಿ ಇರಬಾರದು? ಯಾಕೆ ಅವರು ಪ್ರಥಮ ಸ್ಥಾನವನ್ನು ಕಳೆದುಕೊಂಡ್ರು ಎನ್ನುವುದಾದರೆ, ಅವರ ತಂದೆ ಮಾಡಿರುವ ಪಾಪದ ನಿಮಿತ್ತ ಪ್ರಥಮ ಸ್ಥಾನವನ್ನು ಅವರು ಕಳೆದುಕೊಂಡ್ರು. ತಂದೆಯೆಂದರೆ ನಿಮ್ಮ ಮಕ್ಕಳು ಪ್ರಥಮ ಸ್ಥಾನದಲ್ಲಿರಬೇಕಾದ್ರೆ, ಉನ್ನತವಾದ ಸ್ಥಾನದಲ್ಲಿರಬೇಕಾದ್ರೆ, ಉನ್ನತ ಸ್ಥಿತಿಗೆ ಅವರು ಸೇರಬೇಕಾದರೆ ನೀವು ಉನ್ನತವಾದ ಮೌಲ್ಯಗಳುಳ್ಳವರಾಗಿ ಜೀವಿಸಿರಿ,
ಅದೇ ರೀತಿ ನಿಮ್ಮ ಮಕ್ಕಳನ್ನು ಬೆಳೆಸುವ ಪ್ರಯತ್ನ ಮಾಡಬೇಕೆಂಬುದಾಗಿ ಕೋರಿಕೊಳ್ಳುತ್ತೇನೆ. ಲೆಟ್ಸ್ ಪ್ರೇ ಟುಗೆದರ್. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬೈಬಲ್ನಲ್ಲಿರುವ ಮತ್ತೊಬ್ಬ ಭಯಂಕರವಾದ ವ್ಯಕ್ತಿಯನ್ನು ದೇವರೇ ನಾವು ತಿಳಿದುಕೊಂಡಿದ್ದೇವೆ. ಅವನ ಹೆಸರು ಕೊರಹನು. ದೇವರೇ, ಸಂಬಂಧದಲ್ಲಿ ಮೋಶೆಗೆ ತಮ್ಮನೇ ಆಗುತ್ತಾನೆ. ಆದರೆ ಮೋಶೆಯಲ್ಲಿರುವಂತಹ ಸಾತ್ವಿಕತ್ವಾಗಲಿ, ದೀನತೆಯಾಗಲಿ, ತಗ್ಗಿಸಿಕೊಳ್ಳುವಿಕೆಯಾಗಲಿ, ನಾಯಕತ್ವದ ಲಕ್ಷಣಗಳಾಗಲಿ ಸ್ವಲ್ಪವೂ ಕೂಡ ಕೊರಹನಲ್ಲಿ ಕಾಣಿಸಿಕೊಳ್ಳುವುದೇ ಇಲ್ಲ. ಆದರೂ ಸಹ ನೀವಾರಿಸಿಕೊಂಡಿರುವ ಮಹಾ ದೊಡ್ಡ ಸೇವಕನಾಗಿರುವ ಪ್ರವಾದಿಯಾಗಿರುವ ಮೋಶೆಯನ್ನೇ ಪ್ರಶ್ನಿಸುವಂತಹ ಗರ್ವ ಕೊನೆಗೆ ಕೊರಹನನ್ನೇ ನಾಶನ ಮಾಡಿತು. ಯೆಶಯ್ಯ, ನಮ್ಮಲ್ಲಿ ಯಾವತ್ತೂ ಕೂಡ ನಮ್ಮ ಸ್ಥಿತಿಗೆ ಮೀರಿದ ಆಲೋಚನೆಗಳಾಗಲಿ, ನಮ್ಮ ಸ್ಥಿತಿಗೆ ಮೀರಿದ ಮಾತುಗಳಾಗಲಿ, ನಮ್ಮ ಸ್ಥಿತಿಗೆ ಮೀರಿದ ಮನಸ್ತತ್ವವಾಗಲಿ ನಮ್ಮೊಳಗೆ ಯಾವತ್ತೂ ಕೂಡ ಇರಬಾರದು ದೇವ್ರೆ. ನಿತ್ಯವೂ ನಮ್ಮೊಳಗೆ ದೀನತೆಯನ್ನುಂಟು ಮಾಡಿ, ತಗ್ಗಿಸಿಕೊಳ್ಳುವ ಸ್ವಭಾವ ಉಂಟು ಮಾಡಿರಿ. ನಿಮಗೆ ವಿಧೇಯರಾಗುವ ವ್ಯಕ್ತಿತ್ವ ಉಂಟು ಮಾಡಿರಿ. ಗರ್ವವಾಗಲಿ, ಮತ್ಸರವಾಗಲಿ, ಇಲ್ಲವೇ ಅಹಂಭಾವವಾಗಲಿ ದೇವರೇ ನಮ್ಮೊಳಗೆ ಎಂದಿಗೂ ಕಾಣಿಸಿಕೊಳ್ಳಬಾರದು. ಮತ್ತೇರುವುದಾದರೆ ಕೆಲವು ಗಂಟೆಗಳಲ್ಲಿ ಇಳಿದು ಹೋಗುತ್ತೆ. ಆದರೆ ಮದ ತಲೆಗೇರಿದರೆ ಅದು ಮನುಷ್ಯನನ್ನೇ ನಾಶ ಮಾಡಿಬಿಡುತ್ತೆ. ಮದ್ಯಪಾನದ ಮತ್ತಿಗಿಂತಲೂ ಮದವು ಬಹಳ ಪ್ರಮಾದವಾಗಿರೋದ್ರಿಂದ ಯಾರೊಬ್ಬರೂ ದೇವರೇ ಗರ್ವಕ್ಕೆ ತಮ್ಮ ಜೀವಿತದಲ್ಲಿ ಅವಕಾಶ ಕೊಡದಂತೆ ಬಹು ಜಾಗರೂಕರಾಗಿ ಜೀವಿಸಲು ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. Address Calvary, Post Box number 30, Kokatpalli, Hyderabad 72.